ಮಾರಲ್ ಎಜುಕೇಶನ್ ಇಲ್ಲ, ಕ್ವಾಲಿಟಿ ಫುಡ್ ಇಲ್ಲ. ಅಲ್ಲಿ ವಾಸ್ತವ ವಿಚಾರ ಹೇಳ್ತೀರಿ. ನಿಮ್ಮ ಪ್ರಶ್ನೆ ಏನು? ಸಮುದಾಯ ಭವನ ಕಟ್ಟಲಿಕ್ಕೆ 1300 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಉಪ ಪ್ರಶ್ನೆ, ನೀವು ಪ್ರಶ್ನೆ ಕೇಳಿ. ನನ್ನ ಉಪ ಪ್ರಶ್ನೆ, ಇಡೀ ರಾಜ್ಯದಲ್ಲಿ 1326 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿದಾವೆ. ಸರ್ಕಾರ ವಸತಿ ಶಾಲೆಗಳಿಗಿಂತ ವಿಭಿನ್ನವಾಗಿರುವಂತಹ ವಾತಾವರಣ ಈ ಜಾಗದಲ್ಲಿದೆ. ಅದೇ ಇಡೀ ರಾಜ್ಯದ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿರುವಂತ ವಿಚಾರ, ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವಾತಾವರಣದಲ್ಲಿ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳು ಅವಲಂಬಿತರಾಗಿದ್ದಾರೆ. ಪ್ರತಿ ವರ್ಷ 1 ಲಕ್ಷ. ಪೋಷಕರ ಆರ್ಥಿಕ ಪರಿಸ್ಥಿತಿ ಈ ವಸತಿ ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳನ್ನ ಅವಲಂಬಿಸಬೇಕಿರುವಂತ ಪರಿಸ್ಥಿತಿ ಬಂದಿದೆ. ತಂದೆ ತಾಯಿಗಳ ಆರೈಕೆ ಇಲ್ಲದೆ ಇರುವಂತ ಮಕ್ಕಳು, ಪೋಷಕರ ಆರ್ಥಿಕ ಪರಿಸ್ಥಿತಿ, ಕಾರ್ಮಿಕ ವರ್ಗದವರು, ವಿಶೇಷವಾಗಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳನ್ನ ಆಶ್ರಯಿಸಿರ್ತಾರೆ. ಸರ್ಕಾರ ಮುಂಜೂರಾತಿಗಿಂತ, ಅಂದ್ರೆ ಸರ್ಕಾರ ಒಂದು ನಿಗದಿಪಡಿಸಿರುತ್ತೆ, ಆ ಮುಂಜೂರಾತಿಗಿಂತ ದಾಖಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮಕ್ಕಳು ಅಡ್ಮಿಷನ್ಸ್ ಆಗ್ತಾರೆ. ಅಡ್ಮಿಷನ್ಸ್ ಆಗುವಂತ ಪ್ರತಿ ವಿದ್ಯಾರ್ಥಿಗೆ, ಇದು ಉಪ ಪ್ರಶ್ನೆನೆ, ನಾನು ಪ್ರತಿಯೊಂದನ್ನು ಉಪ ಪ್ರಶ್ನೆನೆ, ಪ್ರತಿ ವಿದ್ಯಾರ್ಥಿಗೆ 18,000ದಿಂದ 20,000 1 ವರ್ಷಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ. 1 ವರ್ಷಕ್ಕೆ. ನಾನು ವಸತಿ ಶಾಲೆಗಳದಕ್ಕೆ ವಿಭಿನ್ನವಾಗಿರುವಂತ ವಿಚಾರ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಲವೊಂದು ರೆಂಟೆಡ್ ಬಿಲ್ಡಿಂಗ್ಸ್ ಅಲ್ಲೂ ಇವರು ಹಾಸ್ಟೆಲ್ಸ್ ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವರ್ಷಕ್ಕೆ 26,000 ಖರ್ಚು ಬರುತ್ತೆ ಒಂದು ವಿದ್ಯಾರ್ಥಿಗೆ. ಏನು ವಸತಿ ನಿಲಯಗಳಲ್ಲಿ ಏನು ಸಮಸ್ಯೆ ಅಂತಂದಾಗ, ಹಾಸ್ಟೆಲ್ಸ್ ಅಲ್ಲಿ, ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ, ಹಾಸ್ಟೆಲ್ಸ್ ಅಲ್ಲಿ ಮೊದಲನೇ ಕೊರತೆ ಸಿಬ್ಬಂದಿ, ವಾರ್ಡನ್ಸ್ ಇಲ್ಲ, ಅಡಿಗೆ ಮಾಡೋರಿಲ್ಲ, ವಾಚ್ಮ್ಯಾನ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿಲ್ಲ. ಅದಾದ್ಮೇಲೆ ಏನು ಗುಣಮಟ್ಟದ ಶಿಕ್ಷಣ ಕೊಡಕ್ಕಾಗ್ತಿಲ್ಲ. ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿದಾಗ 1 ಲಕ್ಷ ವಿದ್ಯಾರ್ಥಿಗಳಿಗೆ 300 ಕೋಟಿವರೆಗೂ ದುಡ್ಡು ಪ್ರತಿ ವರ್ಷ ನಿಗದಿ ಇಡ್ತಾರೆ. 300 ಕೋಟಿ. ಚಿಕ್ಕ ಚಿಕ್ಕ ಸಮಸ್ಯೆಗಳು. ಆಮೇಲೆ ಇವರಲ್ಲೇ ಉತ್ತರ ಕೊಡುವಾಗ ನನಗೆ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ, ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ, ಕ್ವಾಲಿಟಿ ಎಜುಕೇಶನ್ ನ ಕಾನ್ಸಂಟ್ರೇಟ್ ಮಾಡಕ್ ಯಾಕೆ ಆಗ್ತಾ ಇಲ್ಲ, ಫೇಲ್ಯೂರ್ಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ಸ್. ಅವರು ಎಷ್ಟು ಸ್ಟ್ರೆಂತ್ ಇದೆ ಆ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳಿಲ್ಲ, ಮಲಗುವಂತ ಕೋಣೆ ಇಲ್ಲ, ಊಟ ಮಾಡೋ ಜಾಗ ಆರೋಗ್ಯಕರವಾಗಿಲ್ಲ, ಸ್ನಾನದ್ದಿಲ್ಲ. ನಾನು ಎಷ್ಟೋ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಎಲ್ಲಿ ಒಂದು ತಾಯಿಯ ಆರೈಕೆಯ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಆರೋಗ್ಯಕರವಾಗಿರುವಂತ ವಾತಾವರಣ ಇಲ್ಲ ಅನ್ನುವಂಥ ವಿಚಾರನ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದು ಸಮಸ್ಯೆ ನನ್ಗೆ ಕಂಡು ಬಂದಿದ್ದೇನೆಂದ್ರೆ, ಇವರು ಉತ್ತರ ಕೊಟ್ಟಿರುವಂತದ್ರಲ್ಲಿ ಪ್ರತಿ ತಿಂಗಳು ತಹಸೀಲ್ದಾರು ವಿಸಿಟ್ ಮಾಡ್ತಾರೆ ಹಾಸ್ಟೆಲ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ಯಾವ ತಹಸೀಲ್ದಾರು DC ರಿಪೋರ್ಟ್ ಮಾಡ್ತಾ ಇಲ್ಲ. ಹಾಸ್ಟೆಲ್ ಅಲ್ಲಿ ಎಷ್ಟು ಕ್ಲೈನ್ಲಿನೆಸ್ ಇದೆ, ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದೀವ, ಮಾರಲ್ ಎಜುಕೇಶನ್ಸ್ ಕೊಟ್ಟಿದೀವ, ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಯಾಕೆ ಆ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಹಾಸ್ಟೆಲ್ಸ್ ಅಲ್ಲಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಇಷ್ಟೇ ದುಡ್ಡು ಖರ್ಚು ಮಾಡ್ತಾರೆ. ಆ ಮಕ್ಕಳಿಗೆ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡಕ್ಕಾಗ್ತಾ ಇದೆ, ಸುರಕ್ಷತೆ ವಾತಾವರಣ ಕೊಡಕ್ಕಾಗ್ತಾ ಇದೆ. ಕ್ವಾಲಿಟಿ ಎಜುಕೇಶನ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ನೋಡ್ತಾ ಇದೀವಿ. ಮೊರಾರ್ಜಿ ಸ್ಕೂಲ್ಸ್ ಅಲ್ಲಿ ಕೊಡುವಂತ ದುಡ್ಡೇ ಇಲ್ಲಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಈ ಹಾಸ್ಟೆಲ್ಸ್ ಅಲ್ಲಿ ಸುರಕ್ಷತೆ ಇಲ್ಲ. ವಿಶೇಷವಾಗಿ ಆ ವಯಸ್ಸಿನಲ್ಲಿರುವಂತ ಮಕ್ಕಳಿಗೆ, ಅಂದ್ರೆ ಟೀನೇಜ್ ಅಲ್ಲಿ ಇರುವಂತ ಮಕ್ಕಳಿಗೆ, ಮೆಟ್ರಿಕ್ ಪೂರ್ವದಲ್ಲಿರುವಂತ ಮಕ್ಕಳಿಗೆ ಪ್ರತಿ ವರ್ಷ 1 ಲಕ್ಷ ಮಕ್ಕಳು, ಅಂದ್ರೆ 10 ವರ್ಷದಲ್ಲಿ 10 ಲಕ್ಷ ವಿದ್ಯಾರ್ಥಿಗಳಿಗೆ, ಸರ್ಕಾರದ ಆಶ್ರಯದಲ್ಲಿ ಓದುವಂತ ಮಕ್ಕಳಿಗೆ ಸುರಕ್ಷಿತವಾಗಿರುವಂತಹ ವಾತಾವರಣ ಇಲ್ಲ, ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲ, ಮಾರಲ್ ಎಜುಕೇಶನ್ ಇಲ್ಲ, ಕ್ವಾಲಿಟಿ ಫುಡ್ ಇಲ್ಲ. ಅಲ್ಲಿ ವಾಸ್ತವ ವಿಚಾರ ಹೇಳ್ತೀರಿ. ನಿಮ್ಮ ಪ್ರಶ್ನೆ ಏನು? ಅಲ್ಲಿ ಇದ್ದಂತ ವಿಚಾರ ತಾವೆಲ್ಲ ಹೇಳಿದಿರಿ. ಈಗ ವಾಟ್ ಇಸ್ ಯುವರ್ ಪಾಯಿಂಟ್? ಕ್ವಾಲಿಟಿ ಫುಡ್ ಕೊಡ್ತಾ ಇಲ್ಲ ಸರ್. ಕೊಡ್ಲಿಕ್ಕೆ ಹೇಳಿ. 18 ಡಿಸ್ಟ್ರಿಕ್ಟ್ಸ್ ಅಲ್ಲಿ DDC ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ ಸರ್. ಹೇಳಿ. ಅದಾದ್ಮೇಲೆ ಸರ್ಕಾರ ಎಲ್ಲಾ ಕಡೆನೂ ಸಮುದಾಯ ಭವನ ಕಟ್ಟಲಿಕ್ಕೆ 1300 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ. ಆದ್ರೆ ವಸತಿ ನಿಲಯಗಳಲ್ಲಿ ಮೂಲಭೂತವಾಗಿರುವಂತಹ ಸೌಕರ್ಯ ಕೊಡ್ಲಿಕ್ಕೆ ತಾರತಮ್ಯ ಮಾಡುತ್ತೆ, ಮಲತಾಯಿ ಧೋರಣೆ ಮಾಡುತ್ತೆ, ಮಾಡಕೂಡ್ದು. ಯಾಕಂದ್ರೆ ಸಮುದಾಯ ಭವನಗಳಿಗೆ 1,000 ಕೋಟಿ ಮಾಡಿ ಅಲ್ಲಿ ಖರ್ಚು ಮಾಡ್ಲಿ, ತಪ್ಪಿಲ್ಲ. ಆದ್ರೆ ಅಲ್ಲಿ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ನಡೆಯಲ್ಲ. ಒಂದ್ಸತಿ ಕಟ್ಟದಾದ್ಮೇಲೆ ಪ್ರಶ್ನೆ ಕೇಳ್ತೀರಾ, ಅಲ್ಲಿ ಇದ್ದಂತ ವಾಸ್ತವ ವಿಚಾರ ವರದಿ ಕೊಡ್ತೀರಾ? ಪ್ರಶ್ನೆ ಕೇಳಿ. ಏನಾಗ್ಬೇಕು ಈಗ? ಅಲ್ಲಿ ನನ್ನ ಒಂದು ಸುರಕ್ಷತೆ ಸಿಗ್ಬೇಕು, ಸುರಕ್ಷತೆ ಇಲ್ಲ, ಊಟ ಸರಿ ಬರ್ಬೇಕು, ಊಟದ್ದು ಕ್ವಾಲಿಟಿ ಇಲ್ಲ, ಭಯ ಇಲ್ಲ ಸರ್, ವಾರ್ಡನ್ಸೇ ಇಲ್ಲ. ಬಹಳ ಜಾಗದಲ್ಲಿ
ಆಯ್ತು, ಪ್ರಶ್ನೆ ಕೇಳಿ. ಅಧ್ಯಕ್ಷರೇ, ಮಾನ್ಯ ಸದಸ್ಯರು ವಿಚಾರ ಬಹಳ ಸೀರಿಯಸ್ ಅದ, ತಾವು ದಯಮಾಡಿ ಗಂಭೀರ ತಗೊಳ್ಬೇಕು ಅಧ್ಯಕ್ಷರೇ. ಸೀರಿಯಸ್ ಹೇಳ್ತಾರ ಅಧ್ಯಕ್ಷರೇ, ಹೇಳ್ತಾರ ತಾವು ಇದು ಈಸಿ ತೋಲತ್ತೀರ ಅಧ್ಯಕ್ಷರೇ. ಡೈರೆಕ್ಟರ್ಗಳು ಗುತ್ತೇದಾರರಾಗಿರ ಅಂತ ಹೇಳ್ತಾರ ಶಾಸಕರು ಎಲ್ಲ ಗೊತ್ತು. ಸುರಕ್ಷತೆ ಇರುವಂತ ವಾತಾವರಣ ವಸತಿ ನಿಲಯಗಳಲ್ಲಿ ನಾನು ನೋಡ್ಲಿಲ್ಲ. ಯೋಗ್ಯಕರವಾಗಿರೋದು ಅಥವಾ ಆರೋಗ್ಯಕರವಾಗಿರುವಂತ ವಾತಾವರಣ ನಾನು ನೋಡ್ಲಿಲ್ಲ. ಬರೀ ಫುಡ್ ವಿಚಾರ ಮಾತಾಡ್ತಿಲ್ಲ. ಮಲತಾಯಿ ಧೋರಣೆ ಯಾಕೆ ಹೇಳ್ತೀನಿ ಅಂದ್ರೆ, ಅಲ್ಲಿ ಯಾವುದೇ ಒಂದು ಅಫಿಷಿಯಲ್ ಆಗಿ ವಿಸಿಟ್ ಇದೆ ಅಂತ ಹೇಳ್ತಾ ಇದಾರಲ್ಲ, ಅಂತ ವಿಸಿಟ್ಸು ಅಂತ ಕಮಿಟೀಸು ಯಾವ ಜಿಲ್ಲಾ ಹಂತದಲ್ಲಿ ತಾಲೂಕ್ ಹಂತದಲ್ಲಿ ಆಗ್ತಾ ಇಲ್ಲ. ಫೇಲ್ಯೂರ್ಸ್ ಇದಾವೆ, ಅಡ್ಮಿನಿಸ್ಟ್ರೇಷನಲ್ ಫೇಲ್ಯೂರ್ಸ್ ಇದಾವೆ. ಅದರ ಬಗ್ಗೆ ವ್ಯವಸ್ಥಿತವಾಗಿರುವಂತದ್ದು DC ಹಂತದಲ್ಲಿ, ತಹಸೀಲ್ದಾರ್ ಹಂತದಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟೋ ಅವ್ರಿಗೆ ತಲೆನೋವು ಇರೋದ್ರಿಂದ ಈ ಹಾಸ್ಟೆಲ್ಸ್ ಅಲ್ಲಿ ಓದುವಂತ ಬಡ ಮಕ್ಕಳ ಬಗ್ಗೆ ಗೌರವ ಕಾಳಜಿ ಇಲಾಖೆ ಅಧಿಕಾರಿಗಳಿಗೆ ಇರಲ್ಲ. ಅದರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಮಾನಿಟರಿಂಗ್ ಆಗ್ಬೇಕಾಗತ್ತೆ. ಅದಾದ್ಮೇಲೆ ಸರ್ಕಾರ ಏನು ಒಂದು ನಿಗದಿ ಇಟ್ಟಿದೆ, ಹಾಸ್ಟೆಲ್ಸ್ ಅಲ್ಲಿ ಇಷ್ಟೇ ಸಂಖ್ಯೆ ಭರ್ತಿ ಆಗ್ಬೇಕು ಅಂತ, ಆ ಲಿಮಿಟ್ ನ ತೆಗಿಬೇಕು. ಯಾಕಂದ್ರೆ 90,000 ಲಿಮಿಟ್ ಇಟ್ಟಿದ್ರು, 1 ಲಕ್ಷ ದಾಖಲಾತಿ ಆಗಿದೆ. ಸರ್ಕಾರ ಮಂಜೂರು ಮಾಡೋ ಅನುದಾನ ಅಲ್ಲಿ ಕಡಿಮೆ ಆದಾಗ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಹೇಗೆ ಇಡ್ಲಿಕ್ಕೆ ಆಗುತ್ತೆ? ಅದಾದ್ಮೇಲೆ ಅಧಿಕಾರಿಗಳು, ಎಷ್ಟು ಜನ ಅಧಿಕಾರಿಗಳು DDC ಇದಾರೆ ಜಿಲ್ಲಾ ಹಂತದಲ್ಲಿ? ಸದಸ್ಯರಿಗೆ ಪ್ರಶ್ನೆ ಏನು? ಒಂದು ಪ್ರಶ್ನೆ, ದಯವಿಟ್ಟು ನಿಮ್ಮ ಪ್ರಶ್ನೆ ಏನಂತ ಒಂದು ಹೇಳಿ ನಮ್ಗೆ. ಸರ್, ನನ್ನ ಹಂತದ ಪ್ರಶ್ನೆ ಏನಂದ್ರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಒಂದು ವಿಶೇಷವಾಗಿರುವಂತ ಒಂದು ಮಾನಿಟರಿಂಗ್ ಏಜೆನ್ಸಿ ಮಾಡ್ತಾರೋ, ಒಂದು ಸೂಪರ್ವಿಷನ್ ಮಾಡ್ತಾರೋ, ಆ ವಯಸ್ಸಲ್ಲಿ ಟೀನೇಜ್ ಅಲ್ಲಿ ಅಂತ ಮಕ್ಕಳಿಗೆ ಸುರಕ್ಷತೆ ವಾತಾವರಣ, ಆರೋಗ್ಯಕರವಾಗಿರುವಂತ ಫುಡ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಟಾಯ್ಲೆಟ್ಸ್, ಏನೇನ್ ಕೊರತೆಗಳಿದಾವೆ ಅದ್ರ ಬಗ್ಗೆ ಇವತ್ತವರೆಗೂ ಸರ್ಕಾರಕ್ಕೆ ಸರಿಯಾದ ರೀತಿ ಮಾಹಿತಿ ಬಂದಿಲ್ಲ. ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ ಇರುವಂತವರಿಗೆ ಸರ್ಕಾರ ಜಾಗ ಕೊಡಿಸಿ ಒಂದು ಸುರಕ್ಷಿತವಾಗಿರುವಂತ ಬಿಲ್ಡಿಂಗ್ಸ್ ನ ಕಟ್ಟಬೇಕು. 50 ವರ್ಷದ ಹಳೆ ಬಿಲ್ಡಿಂಗ್ಸ್ ಅಲ್ಲಿ ಬಜೆಟ್ ಅಲ್ಲಿ ಮಾತಾಡಿದಾಗ ಇಲ್ಲಿ ಪ್ರಶ್ನೆ ಮಾತಾಡ ಆಗ್ತದ? ಉತ್ತರ ಕೊಡಿ. ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ಸಲಹೆಗಳು ಮಾನ್ಯ ಸದಸ್ಯರು ಕೇಳಿದ್ದಾರೆ. ಮೊದಲನೇದಾಗಿ ಮೊನ್ನೆ ನಡೆದಂಥ SCP TSP ಸಬ್ ಕಮಿಟಿ ಇದರಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ಬೋದು ಅಥವಾ ಕ್ರೈಸ್ಟ್ ಸಂಸ್ಥೆಗಳಿರ್ಬೋದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೆದಿವೆ, ಅದಕ್ಕೆಲ್ಲ ನಾವು ಸರ್ಕಾರದ ಬಿಲ್ಡಿಂಗ್ಗಳಲ್ಲಿ ನಡೆಸಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದು ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಕೂಡ ಅಲ್ಲಿ ಚರ್ಚೆ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈಗಾಗಲೇ KKRDB ಅಧ್ಯಕ್ಷರು ಮತ್ತು ಸಚಿವರಿಬ್ಬರು, ಬ್ಯಾಕ್ವರ್ಡ್ ಕ್ಲಾಸು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಅವರು ಇಬ್ಬರೂ ಸೇರಿ 50% ಸರ್ಕಾರದಿಂದ 50% KKRDBಯಿಂದ ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಟಾಪ್ ಪ್ರಯಾರಿಟಿನಲ್ಲಿ ಎಲ್ಲಿ ರೆಂಟೆಡ್ ಬಿಲ್ಡಿಂಗ್ ಇವೆ ಅಲ್ಲಿ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರು ಮತ್ತೆ ಅಲ್ಲಿ ಸಿಬ್ಬಂದಿಗಳು ಏನು ಸ್ಯಾಂಕ್ಷನ್ ಪೋಸ್ಟ್ ಇದೆ ಅದನ್ನ ಮಾಡುವಂತ ಕ್ರಮವನ್ನ ನಾವು ಜರುಗಿಸ್ತೀವಿ. ಅದರ ಜೊತೆಗೆ ಅವರು ತಹಸೀಲ್ದಾರ್ಗಳು ಹಾಸ್ಟೆಲ್ಗಳನ್ನ ವಿಸಿಟ್ ಮಾಡಬೇಕು, ಕ್ರೈಸ್ಟ್ ಸಂಸ್ಥೆಗಳನ್ನ ವಿಸಿಟ್ ಮಾಡಬೇಕು ಅಂತ ಏನು ಹೇಳಿದ ಒಂದು ಸಲಹೆ ನೀಡಿದ್ದಾರೆ. ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನಾವು ಕೂಡ ನಮ್ಮ ಇಲಾಖೆ ವತಿಯಿಂದ COಗಳಿಗೆ ಆದಷ್ಟು ಮಟ್ಟಿಗೆ ಫೀಲ್ಡ್ ವಿಸಿಟ್ ಮಾಡಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಮತ್ತು ವಿಶೇಷವಾಗಿ ಹಾಸ್ಟೆಲ್ಗಳಲ್ಲೇ ಹೋಗಬೇಕು ಅಂತ ಕೂಡ ನಾವು ಆದೇಶವನ್ನು ನಾವು ಆಗಲೇ ಹೊರಡಿಸಿದ್ದೀವಿ. ಅದನ್ನು ಫಾಲೋ ಅಪ್ ಕೂಡ ಪ್ರತಿ ತಿಂಗಳು 2ನೇ ತಾರೀಕಿಗೆ ನಾವು ಫಾಲೋ ಅಪ್ ಮಾಡ್ತೀವಿ. ಅದಕ್ಕೆ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಒಂದು ಹಾಸ್ಟೆಲಿಗೆ ಹೋಗಿ ಅವರು ಕೂಡ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಅದರ ಎನ್ರೋಲ್ಮೆಂಟ್ ಬಗ್ಗೆ ಹೇಳಿದ್ರು. ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ ಮತ್ತು ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ ಅಂತ. ಖಂಡಿತವಾಗಿ ಇಲ್ಲಿ ಗುಣಮಟ್ಟವಾದಂಥ ಶಿಕ್ಷಣ ಸಿಗ್ತಾ ಇರೋದ್ರಿಂದ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನೀವು ಮೊನ್ನೆ ನಡೆದಂಥ SSLC ರಿಸಲ್ಟ್ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ 100% ರಿಸಲ್ಟ್ ನಮ್ಮ ಕ್ರೈಸ್ಟ್ ಸಂಸ್ಥೆಗಳಿಂದ ಹೊರಗೆ ಬರ್ತಾ ಇದ್ದಾರೆ. ಹಾಸ್ಟೆಲ್ನಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ ಅಂದರೆ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತು ಅವರ ಸುರಕ್ಷತೆ ಬಗ್ಗೆ ಇರ್ಬೋದು, ಅದು ಕೂಡ ಅದ್ರ ಮೇಲೆ ಗಮನ ಕೊಡಬೇಕು ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. 100% ಅದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಕ್ರಮವನ್ನು ನಾವು ವಹಿಸ್ತೀವಿ. ಯಾವುದೇ ರೀತಿಯಾಗಿ ಮಕ್ಕಳಿಗೆ ಸುರಕ್ಷತೆ ನಲ್ಲಿ ಮತ್ತು ಅವರ ಆಹಾರ ಮತ್ತು ಆರೋಗ್ಯದಲ್ಲಿ ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿಲ್ಲ. ಅದನ್ನು ಏನೇನು ಸಲಹೆಗಳನ್ನು ಮಾನ್ಯ ಶಾಸಕರು ಕೊಟ್ಟಿದ್ದಾರೆ
ಅದು ಸಚಿವರ ಗಮನಕ್ಕೆ ತಂದು ಕೂಡಲೇ ಅದಕ್ಕೆ ಕ್ರಮ ವಹಿಸಲಿಕ್ಕೆ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಅವರಿಗೂ ಕೂಡ ನಾನು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.